ಕೋಡುಬಳೆ ಅಂದ್ರೆ ಅಡುಕಲೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಪರಾರಿಯಾಗಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್. ಜೈಲಿನ ಕಾಂಪೌಂಡ್ ಹಾರಿದ್ದಾರೆ ಸಜಾ ಕೈದಿಗಳು. ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಎಸ್ಕೇಪ್ ಆಗಿರುವ ಕೈದಿಗಳು ತಡರಾತ್ರಿ 3 ಗಂಟೆಗೆ ಪರಾರಿಯಾಗಿದ್ದಾರೆ. ಬೀದರ್ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದು ಫರತಾಹಾಬಾದ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕಾಂಪೌಂಡ್ ಅನ್ನ ಹಾರಿ ಈ 3 ಕೂಡ ಎಸ್ಕೇಪ್ ಆಗಿದ್ದಾರೆ ಅಂದರೆ ಜೈಲಿನಲ್ಲಿ ಅದೆಷ್ಟರ ಮಟ್ಟಿಗೆ ಭದ್ರತೆ ಇದೆ ಅನ್ನೋದನ್ನ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಕಲಬುರಗಿ ಕಾರಾಗೃಹದಲ್ಲಿ ಆಗಿರುವಂತಹ ಘಟನೆ, ಕೊಲೆಯ ಆರೋಪಿಗಳು 3 ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ 3 ಗಂಟೆ ಸುಮಾರಿಗೆ. ಅಲ್ಲಿನ ಲೋಪಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಇದು ಜಗಜ್ಜಾಹೀರು ಮಾಡ್ತಾ ಇದೆ. ರಾಜ್ಯದಲ್ಲಿರುವಂತಹ ಜೈಲುಗಳು ಅವ್ಯವಸ್ಥೆಯ ಆಗರ ಆಗಿವೆ ಅನ್ನೋದರಲ್ಲಿ 2 ಮಾತಿಲ್ಲ. 3 ಕೈದಿಗಳು ನಾಪತ್ತೆಯಾಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಪೊಲೀಸ್ ಆಯುಕ್ತರ ಆಗಮನ. ಕಾರಾಗೃಹಕ್ಕೆ ಆಗಮಿಸಿದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಜೈಲಿನಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಮಿಷನರ್ ಎಲ್ಲ ಬ್ಯಾರಕ್ ಮತ್ತು ಕಾಂಪೌಂಡ್ ವಾಲ್ಗಳ ಪರಿಶೀಲನೆ. ದುರಾದೃಷ್ಟಕರ ಸಂಗತಿ ಅಂದ್ರೆ ಗೃಹ ಸಚಿವರ ಜಿಲ್ಲೆಯಲ್ಲೇ ಆಗಿರುವಂತಹ ಘಟನೆ ಇದು. 3 ಎಸ್ಕೇಪ್ ಆಗಿದ್ದಾರೆ. ಈಗ ಕಮಿಷನರ್ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕೆ ಎಸ್ಕೇಪ್ ಆದ್ರು, ಹೆಂಗೆ ಎಸ್ಕೇಪ್ ಆದ್ರು, ಅದೇ ಮಾಹಿತಿಯನ್ನ ಪಡ್ಕೊಳ್ಳೋದು. ಇದ್ರ ಬಗ್ಗೆ ಏನು ಎಡವಟ್ಟುಗಳಾಗಿದೆ, ಈ ರೀತಿ ಕೈದಿಗಳು ಕಾಲ್ ಕೀಳ್ತಾರೆ ಅಂದರೆ ಅಲ್ಲಿನ ವ್ಯವಸ್ಥೆ ಅಷ್ಟು ಸುಲಭವಾಗಿದೆಯಾ? ಅನುಮಾನಗಳು ಕಾಡ್ತಾ ಹೋಗುತ್ತೆ. ಜೈಲಿನ ಒಳಗಡೆ ಬೇಡದ ವಸ್ತುಗಳು ಸಿಗುತ್ತವೆ. ಏನು ಬೇಕು ಏನು ಬೇಡ ಎಲ್ಲವನ್ನ ಕೂಡ ಅಲ್ಲಿರುವಂತಹ ಕೈದಿಗಳಿಗೆ ಸಪ್ಲೈ ಮಾಡಲಾಗುತ್ತೆ. ಅದರ ಜೊತೆಗೆ ಈ ರೀತಿ ಪರಾರಿಯಾಗುವಂತಹ ಕೆಲಸಗಳು ಕೂಡ ಕೆಲ ಕೈದಿಗಳಿಂದ ಆಗುತ್ತೆ. ಜೈಲಿನ ಕಾಂಪೌಂಡನ್ನು ಹಾರಿ ಎಸ್ಕೇಪ್ ಆಗ್ತಾರೆ ಅಂದರೆ ಇದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ. ಕೋಡುಬಳೆ ಅಂದ್ರೆ ಅಡುಕಲೆ.